ಸಿದ್ದರಾಮಯ್ಯ ಸಾಹೇಬರು ಯಾವತ್ತು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅವತ್ತೇನೆ ಬಿಜೆಪಿಯವರು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು. ಸಿದ್ದರಾಮಯ್ಯ ವಿರುದ್ಧ ಏನಾದರೂ ಮಾಡಿ ಸಿದ್ದರಾಮಯ್ಯವ್ರು ತೆಗಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ರಾಜಭವನವನ್ನು ಬಿಜೆಪಿ ಮತ್ತು JDSನವರು ಅವರ ಕಚೇರಿಗಳನ್ನಾಗಿ ಮಾಡಿಕೊಂಡಿರುವಂಥದ್ದು ಇಡೀ ದೇಶದ ಪ್ರಜಾಪ್ರಭುತ್ವವೇ ತಲೆ ತಗ್ಗಿಸುವಂಥ ಒಂದು ಸಂಗತಿ ನಡೆದೋಯ್ತು ಇವತ್ತು. ಕಳೆದ 1 ವರ್ಷದಿಂದ ನಿರಂತರವಾಗಿ 3 ಕಂಪ್ಲೇಂಟ್ ಗವರ್ನರ್ ಮುಂದ್ಗಡೆ ಇದೆ. ಒಂದು HD ಕುಮಾರಸ್ವಾಮಿ ಅವರ ವಿರುದ್ಧ. ಯಾರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರುವಂಥವರು ಲೋಕಾಯುಕ್ತ ತನಿಖೆ ಸಂಸ್ಥೆ, ಒಂದು ತನಿಖೆ ಸಂಸ್ಥೆ, ಪ್ರಬಲವಾದ ತನಿಖೆ ಸಂಸ್ಥೆ ಲೋಕಾಯುಕ್ತ. ದಟ್ ಇಸ್ ಇನ್ ದ ಮಂತ್ ಆಫ್ October 2023, ಆಲ್ಮೋಸ್ಟ್ 10 months ಬ್ಯಾಕ್, ಅಂಡರ್ ಸೆಕ್ಷನ್ 420, 465, 468, 409, read with 120B of IPC and 21 subclass 2 of 23 MMDR Act 1957 of SIT, ಕರ್ನಾಟಕ ಲೋಕಾಯುಕ್ತ. ಇದರ ಅಡಿನಲ್ಲಿ HD ಕುಮಾರಸ್ವಾಮಿ ಅವರ ವಿರುದ್ಧ ಕೇಸ್ ದಾಖಲು ಮಾಡಬೇಕು, ತನಿಖೆಯನ್ನು ನಡೆಸಬೇಕು ಅನ್ನುವಂಥ ಉದ್ದೇಶದಿಂದ ಲೋಕಾಯುಕ್ತ ಅವರು ಮಾನ್ಯ ಗವರ್ನರ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅಂತ ಪತ್ರವನ್ನು ಬರೆದು 10 ತಿಂಗಳಾದ್ರೂ ಗವರ್ನರು ಆ ಪತ್ರ, ಆ ಅರ್ಜಿ, ಆ ಅಪ್ಲಿಕೇಶನ್ ತಗೊಂಡು ಎಲ್ಲಿ ಬಿಸಾಕಿದ್ರು ಅನ್ನುವಂಥದ್ದು ಗೊತ್ತಿಲ್ಲ. ಎರಡನೇ ಅರ್ಜಿ ಶಶಿಕಲಾ ಜೊಲ್ಲೆ, ಹಿಂದಿನ ಮಂತ್ರಿಗಳು, ಅವರ ವಿರುದ್ಧನೂ 10 ತಿಂಗಳಾಯಿತು. ಮೂರನೇ ಅರ್ಜಿ ಮುರುಗೇಶ್ ನಿರಾಣಿ, ಇಂಡಸ್ಟ್ರಿಯಲ್ ಸೈಟ್ಸ್ಗಳ, ಇಂಡಸ್ಟ್ರಿಯಲ್ ಜಮೀನನ್ನು ಇವರು ಲಪ್ಟಾಯಿಸಿದ್ದಾರೆ ಎನ್ನುವಂಥದ್ದು ದೃಷ್ಟಿಯಿಂದ ಲೋಕಾಯುಕ್ತವೇ ತನಿಖೆ ಮಾಡಿ, ವರದಿ ಆಧಾರದ ಮೇರೆಗೆ ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ಇವ್ರ ವಿರುದ್ಧ ತನಿಖೆ ಮಾಡುವಂಥದ್ದು, ಹೆಚ್ಚಿನ ತನಿಖೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಸಂವಿಧಾನಕ ಹುದ್ದೆಗಳನ್ನು ಹೊಂದಿರುವುದರಿಂದ ದಯಮಾಡಿ ನೀವು ನಮಗೆ ಅನುಮತಿಯನ್ನು ಕೊಡಬೇಕು ಅಂತ ಗವರ್ನರ್ಗೆ ಪತ್ರಗಳನ್ನು ಬರೆದು 1 ವರ್ಷ 10 ತಿಂಗಳು 10 ತಿಂಗಳು 9 ತಿಂಗಳು ಈ ಥರ 3 ಕೇಸ್ಗಳನ್ನು ಇರುವಂಥದ್ದು ಗವರ್ನರು ತಲೆ ಕೆಡಿಸ್ಕೊಳ್ಳಲಿಲ್ಲ. ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ 26ನೇ ತಾರೀಕು TJ ಅಬ್ರಾಮ್ ಅನ್ನೋ ಒಂದು ವ್ಯಕ್ತಿ, ಬ್ಲಾಕ್ ಮೇಲ್ ಮಾಡುವಂಥ ವ್ಯಕ್ತಿ, ಹಿಂದೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ದಂಥ ವ್ಯಕ್ತಿ, ಒಂದು ಅರ್ಜಿಯನ್ನು 24 ಪುಟದ ಅರ್ಜಿಯನ್ನು ಅದ್ರ ಜೊತೆ ಒಂದಷ್ಟು ಎನ್ಕ್ಲೋಸರ್ಸು ಅವು ಇವೆಲ್ಲ ಸೇರಿ ಒಂದು ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಇಲ್ಲಿದೆ ಆ ಕಾಪಿ. ಲಾಸ್ಟ್ ಟೈಮ್ ನಾನು ಡಿಸ್ಪ್ಲೇ ಮಾಡಿದೆ, 24 ಪೇಜ್ ಇರುವಂಥ ಒಂದು ಕಾಪಿ. ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಗೆ 26ನೇ ತಾರೀಕು ಕಂಪ್ಲೇಂಟ್ ಕೊಡ್ತಾರೆ. ರಾತ್ರಿ 10 ಗಂಟೆಗೆ ಶೋಕಾಸ್ ನೋಟಿಸ್ ಇಶ್ಯೂ ಆಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅಂದರೆ ಅಷ್ಟೊಂದು ಫಾಸ್ಟಾಗಿ ಗವರ್ನರ್ ಕಚೇರಿ ವರ್ಕ್ ಆಗ್ತಾ ಇರುವಂಥದ್ದು ನಾವು ಕಂಡ್ವಿ. ಅದಾದಮೇಲೆ ಇವತ್ತು ಎಷ್ಟು ಡೇಟು? 16ನೇ ತಾರೀಕು. 16ನೇ ತಾರೀಕು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟು ಅವರು 3 ಜನ ಹೆಸರುಗಳು ಮೆನ್ಷನ್ ಮಾಡಿದರೆ. ಒಂದು ಪ್ರದೀಪ್ ಕುಮಾರ್ SP ಅನ್ನೋ ವ್ಯಕ್ತಿ, ಅಡ್ವೊಕೇಟ್ ಅಂತೆ. ಇನ್ನೊಬ್ಬ TJ ಅಬ್ರಾಮ್, ಮೂರನೇವರು ಮೈಸೂರನ್ನು ಸ್ನೇಹಮಯಿ ಕೃಷ್ಣ. ಆಸ್ ಡೈರೆಕ್ಟೆಡ್ ಬೈ ದಿ ಆನರಬಲ್ ಗವರ್ನರ್, ಐ ಆಮ್ ಎನ್ಕ್ಲೋಸಿಂಗ್ ಹಿಯರ್ ವಿತ್ ದ ಕಾಪಿ ಆಫ್ ದ ಡಿಸಿಷನ್ ಆಫ್ ದಿ ಕಾಂಪಿಟೆಂಟ್ ಅಥಾರಿಟಿ. ದಯಮಾಡಿ ಮಾಧ್ಯಮದವರು ಇದನ್ನು ಗಮನಿಸಬೇಕು. ಈ ಪರ್ಟಿಕ್ಯುಲರ್ ಲೈನ್, ಆಸ್ ಡೈರೆಕ್ಟೆಡ್ ಬೈ ದಿ ಆನರಬಲ್ ಗವರ್ನರ್, ಐ ಆಮ್ ಎನ್ಕ್ಲೋಸಿಂಗ್ ಹಿಯರ್ ವಿತ್ ದಿ ಕಾಪಿ ಆಫ್ ದಿ ಡಿಸಿಷನ್ ಆಫ್ ದಿ ಕಾಂಪಿಟೆಂಟ್ ಅಥಾರಿಟಿ on the request of sanction for prosecution against the Chief Minister Sri Siddaramaiah under Section 17 of the Prevention of Corruption Act 1988 and Section 218 of the Bharatiya Nagarika Suraksha Samiti 2023 for the commission of the alleged offences mentioned in the petitions. ತಮಗೆ ಮತ್ತೆ ನಾನು ಇನ್ನೊಂದು ಸರಿ ಓದ್ತೀನಿ, ದಯಮಾಡಿ ಅರ್ಥ ಮಾಡ್ಕೋಬೇಕು. ಆಸ್ ಡೈರೆಕ್ಟೆಡ್ ಬೈ ದಿ ಆನರಬಲ್ ಗವರ್ನರ್, ಐ ಆಮ್ ಎನ್ಕ್ಲೋಸಿಂಗ್ ಹಿಯರ್ ವಿತ್ ದಿ ಕಾಪಿ ಆಫ್ ದ ಡಿಸಿಷನ್ ಆಫ್ ದಿ ಕಾಂಪಿಟೆಂಟ್ ಅಥಾರಿಟಿ. ವಿಚ್ ಇಸ್ ದ ಕಾಂಪಿಟೆಂಟ್ ಅಥಾರಿಟಿ? No, I am asking, I am questioning Honorable Governor, which competent authority has given you the complaint? We want to know. Whereas in case of Jolle,
Murugesh Nirani and H.D. Kumaraswamy, competent authority was the Lokayukta. Where is the Lokayukta here? You are acting like an agent of BJP and JDS. ಇವರು ಬರೆದಿರುವಂಥ ಪತ್ರ ಸ್ಪೆಷಲ್ ಸೆಕ್ರೆಟರಿ ಟು ಗವರ್ನರ್ ಪ್ರಭು ಶಂಕರ್ ಆಸ್ ಡೈರೆಕ್ಟೆಡ್ ಡಿಸಿಷನ್ ಆಫ್ ದಿ ಕಾಂಪಿಟೆಂಟ್ ಅಥಾರಿಟಿ ಅಂತ ಬರೀತಾರೆ. ವಿಚ್ ಇಸ್ ದ ಕಾಂಪಿಟೆಂಟ್ ಅಥಾರಿಟಿ ವಿ ವಾಂಟ್ ಟು ನೋ. ಆಸ್ ಎ ಕಾಮನ್ ಮ್ಯಾನ್ ಐ ವಾಂಟ್ ಟು ನೋ ವಿಚ್ ಇಸ್ ದ ಕಾಂಪಿಟೆಂಟ್ ಅಥಾರಿಟಿ.